ಕಡೆ ನೀರಿನ ಹಾಹಾಕಾರ ಇದ್ರೆ ಅದನ್ನೇ ಬಳಸಿಕೊಂಡು ಈಗ ಶುರುವಾಗಿದೆ ನೀರಿನ ಟ್ಯಾಂಕರ್ ಮಾಫಿಯಾ ಅನ್ನೋದು. ಬೇಸಿಗೆ ಮುನ್ನವೇ ಮೇವಿನ ಕೊರತೆ ಕೂಡ ಎದ್ದು ಕಾಣ್ತಾ ಇದೆ. ತಾಲೂಕು ಮಟ್ಟದಲ್ಲಿ ಆರಂಭವಾಗದ ಮೇವು ಬ್ಯಾಂಕ್. ಬೇಸಿಗೆ ನಿಯಂತ್ರಣಕ್ಕೆ ಪೂರ್ವಭಾವಿ ಸಿದ್ಧತೆಗಳೇ ಎಲ್ಲ ಸರ್ಕಾರದಲ್ಲಿ. ಬೇಸಿಗೆಗೆ ಸಜ್ಜಾಗದ ಆಡಳಿತ ವರ್ಗ. ಎಸ್, ಏನೋ ಒಂದ್ ಕಡೆ ನೀರಿಗಾಗಿ ಹಾಹಾಕಾರ ಎದುರಾಗಿದೆ. ಇದರಿಂದ ಬೇಸಿಗೆ ಬರ್ತಾ ಇದೆ. ಈ ಒಂದು ಸಿಚುವೇಶನ್ ಅನ್ನ ಅಡ್ವಾಂಟೇಜ್ ಆಗಿ ತೆಗೆದುಕೊಂಡು ನೀರಿನ ಟ್ಯಾಂಕರ್ ಮಾಫಿಯಾ ಅನ್ನೋದು ಮತ್ತೆ ಬರ್ತಾ ಇದೆ. ಬಹಳಷ್ಟು ಏನು ಕಡಿಮೆ ದರದಲ್ಲಿ ನೀರು ಕೊಡುವಂತಿರ್ಬೋದು, ಅದನ್ನು 1 to 2 ಈಗ ಮಾರಾಟವನ್ನು ಮಾಡ್ತಿದ್ದಾರೆ ನೀರಿನ ಟ್ಯಾಂಕರ್ನವರು. ಇನ್ನು ಬೇಸಿಗೆಯ ಮುನ್ನವೇ ಜಾನುವಾರುಗಳಿಗೆ ಮೇವಿನ ಕೊರತೆ ಎದುರಾಗ್ತಾ ಇದೆ. ತಾಲೂಕು ಮಟ್ಟದಲ್ಲಿ ಈ ಒಂದು ಹೊತ್ತಿಗೆ ಬೇಸಿಗೆಯ ಮುನ್ನವೇ ಕೂಡ ಮೇವು ಬ್ಯಾಂಕ್ ಅನ್ನೋದು ಆರಂಭ ಆಗಬೇಕಾಗಿತ್ತು. ಬಟ್ ಮಾರ್ಚ್ ಬಂದರೂ ಕೂಡ ಇನ್ನೂ ಯಾವುದೇ ಪೂರ್ವ ಸಿದ್ಧತೆಗಳಿಲ್ಲ. ಒಂಥರ ಆಡಳಿತ ವರ್ಗ ಆಗಿರ್ಬೋದು, ಅಧಿಕಾರಿಗಳೇ ಆಗಿರ್ಬೋದು, ಸರ್ಕಾರ ಹೆಂಗಾಗಿದೆ ಅಂದರೆ ಆಯ್ತಪ್ಪ ಏನೋ ಬೆಂಕಿ ಹತ್ತಿದ ಮೇಲೆ ಬಾವಿ ತೋಡೋಣ ಅನ್ನೋ ಲೆವೆಲಿಗೆ ಇವರ ಮೈಂಡ್ ಸೆಟ್ಗಳಿದ್ದಾವೆ. ಈಗಾಗಲೇ ಮಾರ್ಚ್ ಇದೆ, ಏಪ್ರಿಲ್ ಮೇ ಅಂತ ಅಂದರೆ ಇನ್ನೂ ಹೆಚ್ಚಾಗುತ್ತೆ. ಜಾನುವಾರುಗಳ ಕತೆ ಏನಾಗುತ್ತೆ, ಮನುಷ್ಯರ ಕತೆ ಏನಾಗುತ್ತೆ, ಒಂದು ಪೂರ್ವಭಾವಿ ಪ್ಲ್ಯಾನ್ ಅನ್ನೋದನ್ನು ಮಾಡ್ಕೋಬೇಕಾಗತ್ತೆ. ಇದೇನು ಒಮ್ಮುಕ್ಲೆ ಬರೋದಂತಲ್ಲ. ಪ್ರತಿ ವರ್ಷನೂ ಬೇಸಿಗೆ ಬಂದೇ ಬರುತ್ತೆ. ಪ್ರತಿ ವರ್ಷನೂ ಈ ಒಂದು ನೀರಿಗಾಗಿ ಪರದಾಟ ಆಗೋದು, ಜಾನುವಾರುಗಳಿಗೆ ಮೇವು ಸಮಸ್ಯೆ ಆಗೋದು ಇದು ಆಗ್ತಾನೆ ಇರುತ್ತೆ ಅನ್ನೋದು. ಎಸ್, ಬೇಸಿಗೆ ಆರಂಭದಲ್ಲೇ ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಶಾಕ್ ಎದುರಾಗಿದೆ. ಕುಡಿಯುವ ನೀರಿಲ್ಲದೆ ತತ್ತರಿಸ್ತಾ ಇದ್ದಾರೆ ಸಿಲಿಕಾನ್ ಸಿಟಿ ಮಂದಿ. ಒಂದೆಡೆ ಸಿಲಿಂಡರ್ ಬಿಸಿ, ಮತ್ತೊಂದೆಡೆ ನೀರಿಗಾಗಿ ಹಾಹಾಕಾರ ಎದುರಾಗ್ತಾ ಇದೆ. ನೀರಿಲ್ಲ, ಸಿಲಿಕಾನ್ ಸಿಟಿಯಲ್ಲಿ ನೀರೇ ಇಲ್ಲ ಅನ್ನೋದು. ರಾಜಧಾನಿಯಲ್ಲಿ ಹೆಚ್ಚಾಯಿತು ನೀರಿನ ಸಮಸ್ಯೆ, ಬೆಂಗಳೂರಿನಲ್ಲಿ ತಲೆದೋರಲಿದೆ ನೀರಿನ ಸಮಸ್ಯೆ. ಈಗಾಗಲೇ ಬಿಗಡಾಯಿಸ್ತಾ ಇದೆ ಕಸದ ನಿರ್ವಹಣೆ ಸಂಕಷ್ಟ. ಎಸ್, ಆಲ್ರೆಡಿ ಬೆಂಗಳೂರಲ್ಲಿ ಸಾಕಷ್ಟು ಸಮಸ್ಯೆಗಳ ಆಗರ ಇದೆ. ಒಂದೆಡೆ ಸಿಲಿಂಡರ್ ಬಿಸಿ ಇದೆ, ಕಮರ್ಷಿಯಲ್ ಸಿಲಿಂಡರ್ಗಳು ಸಿಗ್ತಾ ಇಲ್ಲ, ಅಡುಗೆ ಸಿಲಿಂಡರ್ಗಳು ಕೂಡ ಕಡಿಮೆ ಆಗ್ತಾ ಇದ್ದಾವೆ. ಬಟ್ ಇದೇ ಒಂದು ಕಾಲದಲ್ಲೇ ಈಗ ಬೇಸಿಗೆ ಆರಂಭದಲ್ಲೇ ಬೆಂಗಳೂರಿಗೆ ಇನ್ನೊಂದು ಶಾಕ್. ಅದು ಅಂತಿಂತ ಶಾಕ್ ಅಲ್ಲ. ಒಂದು ಕಡೆ ಎಲ್ಲದಕ್ಕೂ ಪರ್ಯಾಯ ವ್ಯವಸ್ಥೆ ಇದೆ. ಸಿಲಿಂಡರ್ ಇಲ್ಲ ಅಂದರೆ ಸೌದೆಯಲ್ಲಿ ಅಡುಗೆಯನ್ನು ಮಾಡ್ಕೋಬೋದು. ಬಟ್ ಕುಡಿಯೋದು ನೀರಿಲ್ಲ ಅಂತ ಅಂದ್ಬಿಟ್ರೆ ಅದಕ್ಕೆ ಪರ್ಯಾಯ ವ್ಯವಸ್ಥೆ ಅನ್ನೋದಿಲ್ಲ. ಅದಕ್ಕೆ ಬೇರೆ ನೀರನ್ನು ಬಿಟ್ಟು ಬೇರೆದನ್ನು ನಾವು ಮಾಡ್ಕೋಬೋದು ಅನ್ನೋದು ಇಲ್ಲೇ ಅಲ್ವಾ. ಕುಡಿಯೋ ನೀರೇ ಬೇಕಾಗುತ್ತೆ. ಸೊ ಬೇಸಿಗೆ ಆರಂಭದಲ್ಲೇ ಬೆಂಗಳೂರಿಗೆ ಶಾಕ್ ಎದುರಾಗಿದೆ. ಕುಡಿಯುವ ನೀರಿಲ್ಲದೆ ತತ್ತರಿಸ್ತಾ ಇದ್ದಾರೆ ಸಿಲಿಕಾನ್ ಸಿಟಿ ಮಂದಿ ಅನ್ನೋದು. ಒಂದು ಕಡೆ ಸಿಲಿಂಡರ್ ಬಿಸಿ ಇದೆ, ಮತ್ತೊಂದು ಕಡೆ ಕಸದ ನಿರ್ವಹಣೆ ಸಂಕಷ್ಟ ಎದುರಾಗ್ತಾ ಇದೆ. ಇದೀಗ ಸಿಲಿಕಾನ್ ಸಿಟಿಯಲ್ಲಿ ನೀರಿಲ್ಲ ಅನ್ನೋದು